ಜೈ ಶ್ರೀರಾಮ್ ಬೈ ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಅಣ್ಣನ ನ್ಯೂ ವ್ಲಾಗ್. ಅಣ್ಣನ ಬ್ಲಾಗ್ದಾಗ ಸ್ಟಾರ್ಟಿಂಗ್ನ ನಾವೇ ಮಾತಾಡಕತ್ತೀವಿ. ಇವಾಗ ಅಣ್ಣನವ್ರು ಬಂದಾರ. ಅಣ್ಣನವ್ರ ಸ್ವಲ್ಪ ನಾವು ವೇಟ್ ಮಾಡಿದ್ದೀವಿ. ನಾನು ಮಾತಾಡೋದು ಅಣ್ಣನವ್ರ ಬ್ಲಾಗ್ದಾಗೆ. ಅಣ್ಣನವರೆಲ್ಲ ಸೆಟಪ್ ಮಾಡಕತ್ತಾರ ಮೈಕ್ ಈಗ. ಅಣ್ಣನವ್ರ ಫ್ರೆಂಡ್ ನಾವಿರೋದು ಇಲ್ಲಿ ನೋಡ್ರಿ, ಕಾಣಿಸ್ತಿರ್ಬೋದು ಅಂಜನಾದ್ರಿ ದೇವಸ್ಥಾನ ಬಲ್ಲಿ. ನಾನು ನಿಮ್ಮ ಬ್ಲಾಗ್ದಾಗ ನೀನೇ ಮಾತಾಡೋಣ ಕಟ್ ಮಾಡಿಬಿಡು. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸಂಚಾರಿ ಸತೀಶ್. ಇವತ್ತು ನಾವು ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ. ನಾವು ಮತ್ತು ಆಕಾಶ್ ಬ್ರೋ ಅವರು ಯಾದಗಿರಿಯಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದವರು ಇಲ್ಲಿವರೆಗೂ 2 ದಿನ ಜರ್ನಿ ಮಾಡ್ಕೊಂಡು ಬಂದು. ಹಾಗೆ ನಮ್ಮ ಫ್ರೆಂಡ್ಸು ಭೀಮಣ್ಣ ಇವರೆಲ್ಲ ನಮ್ಮ ಹಳೆ ವ್ಲಾಗಲ್ಲೆಲ್ಲ ನೋಡಿರ್ತೀರ. ನಮ್ಮ ಕುಚ್ಚುಕ ಅವ್ರು ನಾವು ಬಂದಿದ್ದೀವಿ. ನಡೀರಿ ಇವಾಗ ಅಂಜನಾದ್ರಿ ಬೆಟ್ಟ ಏರೋಣ. ಜೈ ಶ್ರೀರಾಮ್. ಎಂಟ್ರೆನ್ಸ್ಗಳಾಗ ಇದ್ದೀವಿ, ಇಲ್ಲಿ ನೋಡ್ಬೋದು. ಇವಾಗ ಫ್ರೆಂಡ್ಸ್, ನಾನಿವತ್ತು ಈ ಗೋಪ್ರೋ ನನ್ನ ಕೈಲಿರಲ್ಲ, ಆಕಾಶ್ ಬ್ರೋ ಹತ್ರ ಇರುತ್ತೆ. ಆಕಾಶ್ ಬ್ರೋ ನಮ್ಮ ಚಾನಲ್ ಇವತ್ತು ವಿಡಿಯೋ ಅವರು ಹೇಳಿದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಇವಾಗ ತೋರಿಸ್ತಾರೆ ನಿಮಗೆಲ್ಲ. ಇಲ್ಲಿ ದೇವಸ್ಥಾನ ಒಂದು ದರ್ಶನ ಮಾಡ್ಕಮ್ಮ. ಇಲ್ಲಿ ಸ್ವಲ್ಪ ಮುಂದೆ ಕಾಣೋದಲ್ಲ, ನಾವು ಚಪ್ಪಲ್ ಆಚೆನೇ ಬಿಡ್ಬೋದಿತ್ತು. ಈ ಸೈಡ್ ಇಲ್ಲಿ ಬಿಡೋದದ, ಇಲ್ಲಿ ನೋಡ್ಬೋದು. ಚಪ್ಪಲ ನಮ್ಮದು ಭೀ ಅದ, ಇನ್ನು ಅಣ್ಣನವ್ರದ್ದು ಭೀ ಅದ. ಇದು ಇಲ್ಲೇ ಬಿಡಂಬ. ಅಣ್ಣನದು 5ನೇ ಟೈಮು, ಅಣ್ಣನವ್ರು ಫಸ್ಟ್ ಟೈಮು. ಅಣ್ಣನವ್ರು ಫುಲ್ ಖುಷಿ. ನಾನು 5ನೇ ಸಲ ಬಂದ್ರೆ ಭೀ ನಾನು ಫುಲ್ ಖುಷಿನೇ ಇದ್ದೀನಿ. ಫುಲ್ ಖುಷಿ ಬೈ ಇರ್ತೀರಮ್ಮ. ನಮ್ಮ ತಾತನವ್ರು ಭೀ ನಮ್ಮೂರವ್ರು ಭೀ ಬಂದಿದ್ರು ಇಲ್ಲಿ. ನೋಡ್ರಿ ಅಣ್ಣ, ಇವಾಗ ನಿಮ್ಮ ಬ್ಲಾಗ್ ನಿಮ್ಮ ಕೈ ಮೈಕ್ದು ಇಲ್ಲಿ ನೋಡ್ರಿ. ಮೇಲ್ಗಡೆಯಿಂದ ಇವಾಗ ಒಂದು 150 ಮೆಟ್ಲೇನೋ ಏರಿದ್ವಿ. ಇಲ್ಲಿಂದ ಇಷ್ಟು ಚೆನ್ನಾಗಿ ವ್ಯೂಸ್ ಕಾಣ್ತಾ ಇದೆ ನೋಡಿ. ನೋಡಿ ಮಸ್ತಾಗಿ ಕಾಣ್ತಾ ಇದೆ. ಅಲ್ಲಿ ನದಿ ಕಾಣ್ತಾ ಇದೆಯಲ್ಲ, ಅದು ತುಂಗಭದ್ರಾ ನದಿ. ಇವಾಗ ಅಲ್ಲೂ ಕೂಡ ಹೋಗೋಣ ನಾವು. ಇದು ಮುಗಿಸ್ಕೊಂಡ್ಬಿಟ್ಟು ಹೋಗಿಸ್ ಬರ್ತಾಯಿದ್ದೆ ಗುರು. ನಿಜವಾಗ್ಲೂ ಬೆಳಗ್ಗೆ 4 ಗಂಟೆಯಿಂದ ಗಾಡಿ ಓಡಿಸ್ಕೊಂಡು ಬಂದಿದ್ದೀನಿ. 250 ಕಿಲೋಮೀಟ್ರ್ ಏನೋ. ಅಣ್ಣ ಗಾಡಿ ಓಡಿಸಿದ್ರೆ ಓಡಿಸಿಲ್ಲ, ಅಣ್ಣ ನನ್ನ ಕೈಲೇ ಕೊಟ್ಟವನೇ. ಯಾರಣ್ಣ, ಜೈ ಶ್ರೀರಾಮ್. ಇವಾಗ 300 ಮೆಟ್ಲೆ ಏರಿದ್ವಿ ಅಲ್ಲಿಂದ. ನೋಡ್ರಿ ಮೇಲೆ ಇರುವಾಗ ಎಷ್ಟು ಖತರ್ನಾಕಾಗಿ ಬಿಡ್ಸ್ಯಾರ. ಹೋಪ ನಾರ್ಮಲ್ ಒಳಗಳು ನಾನೆಲ್ಲ ನೋಡಿದೆವು, ಎಷ್ಟು ಚಿಕ್ಕದು ಇರುತ್ತೆ. ಇದು ನೋಡ್ರಿ ಅಷ್ಟು ದೊಡ್ಡದು. ಇದು ವಾ, ಒಳ್ಳೆ ಒಂದು ಚಿಕ್ಕದೊಂದು ಹಾವಿನ ಮರಿ ಇದ್ದಂಗಿದೆ, ಅಷ್ಟು ದೊಡ್ಡದಿದೆ. ಜೈ ಶ್ರೀರಾಮ್. ಇವಾಗ ಕರೆಕ್ಟಾಗಿ ಒಂದು 500 ಸಮಥಿಂಗ್ ಏರಿದ್ದೀವಿ ಮೆಟ್ಲು. ನೋಡ್ರಿ ಇಲ್ಲಿ ಫುಲ್ಲು ಈ ಥರ ಬಗ್ಗೆ ಹೋಗ್ಬೇಕು. ಆಯಿತು, ಇನ್ನೇನು ಬಂತು. ಇನ್ನೊಂದು 30 ಮೆಟ್ಲೆ ಏರ್ತಿದ್ರೆ ಸ್ವಾಮಿ ದೇವಸ್ಥಾನ ಬರುತ್ತೆ. ಫುಲ್ಲು ಖುಷಿ ಆಗ್ತದೆ ನನಗೆ. 575 ಮೆಟ್ಲಿದೆ. ಅಲ್ಲಿಂದ ಕೆಳಗಡೆಯಿಂದ ಬಂದ್ವಿ. ಇಲ್ಲಿ ಕಾಣ್ತಿರೋದ ನಮ್ಮ ಬಾಸ್ ಗುಡಿ. ಅಲ್ಲಿ ನೋಡ್ತಾ ಇರ್ಬೋದು ನಾವು. ಹವಾ ನನಗಂತೂ ಫುಲ್ಲು ಖುಷಿ ಆಗ್ತಾಯಿದೆ. ಅಬ್ಬಾ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ.
ನೋಡ್ರಿ ಫುಲ್ ಎಲ್ಲ ನಮ್ಮ ಬಾಸ್ ಭಕ್ತರೆಲ್ಲ ಬಂದವ್ರೆ ಇಲ್ಲಿ ನೋಡ್ತಾ ಇರ್ಬೋದು. ನಮ್ಗೇನು ಅವರೇ ಜಾಸ್ತಿ ಜನ ಇದ್ದಾರೆ ಇಲ್ಲೆಲ್ಲ ನೋಡಿ. ಇಲ್ಲೆಲ್ಲ ಮರಿಗಳು ಜಾಸ್ತಿ ಇದೆ ನೋಡಿ. ಇದು ಗುಡಿ ಇದೆ ನೋಡಿ. ಈಗ ನೋಡ್ತಾ ಇರ್ಬೋದು ಇಲ್ಲೆಲ್ಲ. ಇದೆ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಇನ್ನೂ ಒಳಗಡೆ ಹೋಗಿಲ್ಲ, ಹೊರಗಡೆಯಿಂದನೇ ವೀಡಿಯೋ ಮಾಡ್ತಾಯಿದ್ದೀವಿ. ಸ್ವಲ್ಪ ನೋಡೋಣ ಹೆಂಗೆ ಕಾಣುತ್ತೆ ವ್ಯೂ ಅಂತ ನೋಡ್ತಾಯಿದ್ದೀವಿ. ಟಾಪಲ್ಲಿ ಬಂದಿದ್ದೀವಲ್ಲ ಇವಾಗ, ಅದಕ್ಕೋಸ್ಕರ ವ್ಯೂ ನೋಡ್ತಾಯಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು. ಆಕಾಶ್ ಬ್ರೋ ಹಾಗೆ ನಮ್ಮ ಭೀಮ ಅವರೆಲ್ಲ ಇಲ್ಲ ನಿಂತ್ಕೊಂಡಿದ್ದಾರೆ. ಇವಾಗ ಒಳಗಡೆ ಹೋಗ್ತೀವಿ. ಒಳಗಡೆ ಹೋಗಿ ಅಕಸ್ಮಾತ್ ಅಲೋವ್ ಇಲ್ಲ ಕ್ಯಾಮ್ರಾ ನಂಗೆ ಗೊತ್ತು, ಬಟ್ ಅಂದರೂ ಕೂಡ ನೋಡೋಣ, ಟ್ರೈ ಮಾಡೋಣ. ವೀಡಿಯೋ ಮಾಡೋಕ್ಕಾಗಿತ್ತು ಅಂದರೆ ಮಾಡ್ತೀನಿ, ಆಗಿಲ್ಲ ಅಂದರೆ ನೋಡೋಣ ಏನಾಗುತ್ತೆ ಅಂತ. ಬನ್ನಿ ಒಳಗಡೆ ಹೋಗೋಣ ಇವಾಗ. ನೋಡಿ ಸ್ನೇಹಿತರೆ, ಒಳಗಡೆ ಬಿಡೋ ಡೌಟ್ ಅಂತ ನನಗೇನು ಕ್ಯಾಮ್ರಾ ನೋಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು ರಾಮಸೇತುಗೆ ಬಳಸಿದ ಕಲ್ಲು ನೋಡಿ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಅದು. ಮೋಸ್ಟ್ಲಿ ಇಲ್ಲೆಲ್ಲ ವಿಡಿಯೋ ಮಾಡಬಾರ್ದು ಅಂದರೂ ಕೂಡ ಮಾಡ್ತಾ ಇದ್ದೀನಿ, ತಪ್ಪಾಯ್ತು. ನಮ್ಮ ಆಕಾಶ್ ಅವರು ಯಾದಗಿರಿಯಿಂದ ನಡ್ಕೊಂಡು ಬಂದಿದ್ದಾರಲ್ಲ, ಆ ಜೆಂಡನ ಇವತ್ತು ಇಲ್ಲಿ ಆಂಜನೇಯ ಬೆಟ್ಟದ ಮೇಲೆ ಕಟ್ತಾ ಇದ್ವಿ. ನೋಡ್ತಾ ಇರ್ಬೋದು ಇಲ್ಲಿರೋ ಹಿಂದೂ ಕಾರ್ಯಕರ್ತರು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಆಕಾಶ ಬಾಯ್ ಅವ್ರಿಗೆ. ಬಾಯ್ ಹೇಳ್ರಿ ಬಾಯ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮ್ಮ ಆಕಾಶ್ ಅವರು ಹೇಳಿದ್ವಲ್ಲ ಅವಾಗ ನಡ್ಕೊಂಡು ಬಂದಿರ ನಾಶ ಮಾಡ್ತಾಯಿದ್ದಾರೆ. ಅವರು ಅಲ್ಲಿಂದ ಫ್ಲಾಗ್ ತಂದಿದ್ರು ಹಿಂದೂ ಧರ್ಮದ್ದು, ಅದನ್ನು ಇಲ್ಲಿ ಕಟ್ಟಿದ್ದೀವಿ. ನೋಡ್ತಾ ಇರ್ಬೋದು ಇಲ್ಲಿರೋ ಹುಡುಗರು ತುಂಬ ಸಹಾಯ ಮಾಡಿದ್ರು, ಅಲ್ಲಿ ಹೋಗ್ತಾ ಇದ್ದಾರಲ್ಲ ತುಂಬ ಸಹಾಯ ಮಾಡಿದ್ರು. ಹೇಗೆ ಅನ್ನಿಸ್ತು ವ್ಲಾಗು? ನಿಮಗೆ ಚೆನ್ನಾಗಿ ಅನಿಸ್ತಾ ಅನ್ಕೋತೀನಿ. ಚೆನ್ನಾಗಿ ಅನಿಸಿದ್ರೆ ಈ ವಿಡಿಯೋನ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್.